ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕವಾಗಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ದಿನಾಂಕ 29/9/2024 ಏನು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನಡೆಯುತ್ತೆ, ಆ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಕೆಲವೊಂದಿಷ್ಟು ಅಭ್ಯರ್ಥಿಗಳು ಅವರ ಒಂದು ಅಪ್ಲಿಕೇಶನ್ ಐಡಿಯನ್ನು ಮರೆತಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಪಡೆಯುವುದು ಅಂತ ಕೇಳ್ತಾ ಇದ್ರು. ಮುಖ್ಯವಾಗಿ ಈ ಹಿಂದೆ ನಾವು ಒಂದು ವಿಡಿಯೋವನ್ನು ಕೂಡ ಮಾಡಿದ್ವಿ, ಯಾವ ರೀತಿಯಾಗಿ ಪಡಿಬೇಕು ಅಂತ ಹೇಳಿ. ಆವಾಗ ಅದು ಚಾಲ್ತಿಯಲ್ಲಿತ್ತು, ಅಂದರೆ ಆ ಒಂದು ಲಿಂಕ್ ವರ್ಕ್ ಆಗ್ತಾ ಇತ್ತು. ಬಟ್ ಈಗ ಆ ಒಂದು ಲಿಂಕ್ ವರ್ಕ್ ಆಗ್ತಾ ಇಲ್ಲ. ಲಿಂಕ್ ವರ್ಕ್ ಆದರೂ ಕೂಡ ನೆಕ್ಸ್ಟ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಕೆಲವೊಬ್ಬರಿಗೆ OTP ಬರ್ತಾ ಇಲ್ಲ ಮತ್ತು ಕೆಲವೊಬ್ಬರಿಗೆ ಅಪ್ಲಿಕೇಶನ್ ID ಕೂಡ ಬರ್ತಾ ಇಲ್ಲ. ಸ್ನೇಹಿತರೆ, ಮುಖ್ಯವಾಗಿ ಅಪ್ಲಿಕೇಶನ್ ID ಮರೆತಿರ್ತಕ್ಕಂತಹದ್ದನ್ನು ಇಲ್ಲಿ ನೇಮಕಾತಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯನ್ನು ಸೆಲೆಕ್ಟ್ ಮಾಡಿ ನಂತರದಲ್ಲಿ ಇಲ್ಲಿ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಒಂದು ಲಿಂಕ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಫಾರ್ ಅಪ್ಲಿಕೇಶನ್ ID ಅಂತ ಇದೆ. ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮತ್ತು SSLC ರಿಜಿಸ್ಟ್ರೇಷನ್ ನಂಬರ್ ಮತ್ತು ಆಧಾರ್ ಕಾರ್ಡಿನ ಕೊನೆಯ 4 ಡಿಜಿಟ್ಗಳನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟ ನಂತರದಲ್ಲಿ OTP ಬರ್ತಾ ಇತ್ತು. ಆ ಒಂದು OTPಯನ್ನು ತುಂಬಿದ ನಂತರದಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ID ಬರ್ತಾ ಇತ್ತು. ಬಟ್ ಈಗ ಅಪ್ಲಿಕೇಶನ್ ID SMS ಬರ್ತಾ ಇಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಈ ಒಂದು ಪ್ರೊಸೆಸ್ ಏನಿರ್ತಕ್ಕಂಥದ್ದು ಇದನ್ನು KA ಹಿಂಪಡೆದುಕೊಂಡಿರ್ತಕ್ಕಂತಹದ್ದು. ಸ್ನೇಹಿತರೆ, ಮುಖ್ಯವಾಗಿ ಈಗ ಗಮನಿಸಬಹುದು, ನಾನೀಗ ಎಲ್ಲ ಮಾಹಿತಿಯನ್ನು ತುಂಬಿದ್ದೀನಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಕ್ಲಿಕ್ ಕೊಟ್ಟ ನಂತರದಲ್ಲಿ ನೋಡಬಹುದು OTP ಹ್ಯಾಸ್ ಬೀನ್ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರ್ತಾ ಇರತಕ್ಕಂತಹದ್ದು. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಕೊಟ್ಟ ನಂತರದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟ ನಂತರದಲ್ಲಿ OTP ಸಬ್ಮಿಟ್ ಮಾಡಿದ ನಂತರದಲ್ಲಿ ಕೇವಲ ಅಭ್ಯರ್ಥಿಯ ಹೆಸರನ್ನು ಮಾತ್ರ ತೋರಿಸ್ತಾ ಇರತಕ್ಕಂಥದ್ದು ಮತ್ತು ಅವರ ಒಂದು ಅಪ್ಲಿಕೇಶನ್ ID ಮೊದಲಿಗೆ ತೋರಿಸ್ತಾ ಇತ್ತು, ಬಟ್ ಈಗ ತೋರಿಸ್ತಾ ಇಲ್ಲ. ಮುಖ್ಯವಾಗಿ ಕೆಲವು ದಿನಗಳ ಹಿಂದಷ್ಟೇ ಈ ಒಂದು ಲಿಂಕ್ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇತ್ತು. ಏನು ನಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನು ನಾವು ಮರೆತಿದ್ವಿ ಅದನ್ನು ಮರಳಿ ಪಡೆಯಬಹುದಾಗಿತ್ತು. ಬಟ್ ಈಗ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿದೆ. ಬಟ್ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸರ್ವರ್ ಕೂಡ ಬರ್ತಾ ಇಲ್ಲ ಮತ್ತು ಹಲವಾರು ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರತಕ್ಕಂಥದ್ದು. OTP ಕೂಡ ಬರ್ತಾ ಇಲ್ಲ ಮತ್ತು ಅಭ್ಯರ್ಥಿಗಳ ಅಪ್ಲಿಕೇಶನ್ ID ಕೂಡ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ KA ಈ ಒಂದು ಸರ್ವರನ್ನು ವಾಪಸ್ ಕೊಡಬೇಕಾಗಿದೆ. ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರಬಹುದು. ಈ ನಿಟ್ಟಿನಲ್ಲಿ ನಾವು ನಾಳೆ KAಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀವಿ ಏನು ಇಶ್ಯೂಸ್ ಆಗಿದೆ ಎಂಬುದನ್ನು. ಸೊ ಈ ನಿಟ್ಟಿನಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸ್ತೀವಿ. ಆದರೆ ಪ್ರಮುಖವಾಗಿ ನಿಮ್ಮೊಂದು ಅಪ್ಲಿಕೇಶನ್ ID ಫಾರ್ಗಟ್ ಮಾಡಿರ್ತಕ್ಕಂಥ ಆಪ್ಷನ್ಸ್ ಖಂಡಿತವಾಗಿ ಬರುತ್ತೆ. ಎಕ್ಸಾಮಿನೇಷನ್ ಬಿಫೋರೇ ಆ ಒಂದು ಆಪ್ಷನ್ ಖಂಡಿತವಾಗಿ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಒಂದು ಚಿಕ್ಕ ಅಪ್ಡೇಟನ್ನು ಕೊಡಬೇಕಾಗಿತ್ತು. ಆ ಒಂದು ದೃಷ್ಟಿಯಿಂದಾಗಿ ಈ ಒಂದು ವಿಡಿಯೋನ ಮಾಡಲಾಗಿರ್ತಕ್ಕಂತಹದ್ದು. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಅಪ್ಡೇಟ್ ವಿಡಿಯೋನ ನಾಳೆ ಅಪ್ಡೇಟ್ ಏನಪ್ಪ ಅಂತ ಕೇಳಿನೇ ಮಾಡ್ಬೋದಾಗಿತ್ತು. ಆದರೆ ಸಾಕಷ್ಟು ಅಭ್ಯರ್ಥಿಗಳು ತುಂಬ ಫಿಯರಲ್ಲಿ ಇರತಕ್ಕಂಥದ್ದು, ಈ ಒಂದು ಆಪ್ಷನ್ಸ್ ವಾಪಸ್ ಬರುತ್ತಾ ಅಥವಾ ಇಲ್ವಾ ಎಂಬುದನ್ನು. ಸೊ ಈ ನಿಟ್ಟಿನಲ್ಲಿ ನಾವು ನಾಳೆ KAಗೆ ಕಾಲ್ ಮಾಡಿ ಕೇಳ್ತೀವಿ, ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಮತ್ತು ರಿಕ್ವೆಸ್ಟನ್ನು ಕೂಡ ಮಾಡ್ತೀವಿ, ಮರಳಿ ವಾಪಸ್ ಕೊಡಿ ಅಂಥೇಳಿ. ಈ ನಿಟ್ಟಿನಲ್ಲಿ ಯಾವುದಾದ್ರೂ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸ್ತೀವಿ ಅಂತ ಹೇಳಿ. ಇದಿಷ್ಟು ಇವತ್ತಿನೊಂದು ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.